ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಲಾಗ್ ಇದಾಗಿರುತ್ತೆ. ನನ್ನ ಮಗಳು ಸ್ಕೂಲಲ್ಲಿ ಏನೋ ಶೇರಿಂಗ್ ಡೇ ಮಾಡ್ತಾರೆ, ಸೊ ಏನಾದರೂ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ಲು. ಆಯಿತು, ಏನಾದರೂ ಮಾಡೋಣ ಅಂತೇಳಿ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವ್ರ ಕ್ಲಾಸಲ್ಲಿ 36 ಮೆಂಬರ್ಸ್ ಇದ್ದಾರೆ. ಒಂದು 40 ಉಂಡೆ ಆಗೋ ಥರ ಮಾಡಬೇಕಿತ್ತು. ಅದಕ್ಕೆ ಫಸ್ಟು ಕೊಬ್ಬರಿ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊತಾ ಇದ್ವಿ. ಇನ್ನು ಅದೇ ಟೈಮ್ಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದರು. ಅವರು ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಇಷ್ಟ ಕೂಡ. ಅದಕ್ಕೆ ಅವ್ರ ಕೈನಲ್ಲೇ ಮಾಡಿಸೋಣ, ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಸ್ತಾ ಇದ್ವಿ. ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ 1 kg ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಗೆ ಸ್ವಲ್ಪ ಜಾಸ್ತಿ ಉಂಡೆ ಬೇಕಿತ್ತು, ಎಲ್ಲ ಮಕ್ಳಿಗೂ ಕೊಡಬೇಕಿತ್ತು. ಸೊ ಅದಕ್ಕೆ 2 ಸಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಚೆನ್ನಾಗಿ ಈ ಕಡೆ ಒಂದು ಕಡೆ ಫ್ರೈ ಮಾಡ್ಕೊತಿದ್ರೆ ಇನ್ನೊಂದು ಕಡೆ ಶುಗರ್ ಮತ್ತು ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಏಲಕ್ಕಿನ ಕೆಲವರು ಕುಟ್ಟಿ ಪುಡಿ ಮಾಡಬೇಕಂದ್ರೂ ಹಾಕ್ಕೊತಾರೆ. ನಾನಿಲ್ಲಿ ಡೈರೆಕ್ಟ್ ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೆ. 1 kg ಚಿರೋಟಿ ರವೆಗೆ ಎಷ್ಟು ಬೇಕೋ ಅಷ್ಟು ಶುಗರ್ ತೊಗೊಂಡು ನಾವಿಲ್ಲಿ ಆ್ಯಡ್ ಮಾಡಿರೋದು. ಹಾಗೆ ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೊಬ್ಬರಿ ತುರಿ ಹಾಗೆ ಸಕ್ಕರೆನ ಏಲಕ್ಕಿ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಅದು, ಹಾಗೆ ಚಿರೋಟಿ ರವೆ, ತುಪ್ಪದಲ್ಲಿ ಹುರಿದಿರೋಂಥ ಚಿರೋಟಿ ರವೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿರೋಟಿ ರವೆ ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಇಲ್ಲಾಂತಂದರೆ ತಳ ಹಿಡಿಯುತ್ತೆ ಅಥವಾ ಸಿದೋಗ್ಬಿಡುತ್ತೆ. ಸೊ ನೋಡಿಕೊಂಡು ನೀಟಾಗಿ ಹುರ್ಕೋಬೇಕು. ಇನ್ನು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಆವಾಗಲೇ ಕರೆದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ನೀಟಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಕಾದು ಹಾರಿರೋಂಥ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡಿಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋದ್ರಿಂದ ರವೆ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿತ್ತು ಕೂಡ. ಮಕ್ಕಳು ಏನಾದ್ರು ಕೇಳಿದಾಗ ಮಾಡಿಕೊಟ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಸೊ ಅವ್ರ ಖುಷಿ ನೋಡೋದೇ ನಮಗೊಂಥರ ಖುಷಿ. ಇನ್ನು ಬೆಳಗ್ಗೆಗೆ ಆಲ್ರೆಡಿ ಅವ್ರು ಕೇಳ್ತಾ ಇದ್ಲು, ತೊಗೊಂಡೋಗ್ಬೋದು ನಾನು ಈಗಲೇ ಬಾಕ್ಸಿಗೆ ಹಾಕೊಳ್ಳ ಅಂತ. ಅದನ್ನು ಹಾಗೆ ಹಾರಕ್ಕೆ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಕಟ್ ಕಳಿಸಿದ್ದು. ಸಮ್ಮರ್ ಹಾಲಿಡೇಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ರಜಾ ಬಂದರೆ ನಾನು ಕೂಡ ಫ್ರೀ ಆಗ್ತೀನಿ, ಚೆನ್ನಾಗಿ ವಿಡಿಯೋಸ್ಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ. ಇವಾಗ ಎಕ್ಸಾಮ್ಸ್ ಇರೋದ್ರಿಂದ ಜಾಸ್ತಿ ಅವಳಿಗೆ ಕೂರಿಸ್ಕೊಂಡು ಓದಿಸೋದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಆಮೇಲೆ ಮಾಡ್ಕೋಬೋದು ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಬೇರೆ ಬೇರೆ ರೆಸಿಪೀಸ್ ಎಲ್ಲ ಹಾಕ್ತೀನಿ, ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.